35 ಕನಸುಗಳ ಅರ್ಥ. 1. ಬೆಕ್ಕು. ನಿಮ್ಮ ಕನಸಿನಲ್ಲಿ ಬೆಕ್ಕನ್ನು ನೋಡುವುದು ಎಂದರೆ ನೀವು ಯಾರೊಂದಿಗಾದರೂ ಜಗಳವಾಡಬಹುದು. 2. ಹಾವು. ಅನೇಕ ಜನರು ತಮ್ಮ ಕನಸಿನಲ್ಲಿ ಹಾವುಗಳನ್ನು ನೋಡುತ್ತಾರೆ. ಅವರು ಅದನ್ನು ನೋಡಿದ ನಂತರ ಭಯಪಡುತ್ತಾರೆ ಮತ್ತು ಏನಾದರೂ ಕೆಟ್ಟದ್ದನ್ನು ಅನುಭವಿಸುತ್ತಾರೆ. ಆದರೆ ಅದು ಹಾಗಲ್ಲ. ಹಾವು ಅಥವಾ ನಾಗರ ಹಾವನ್ನು ನೋಡುವುದು ಶುಭ, ಅಂದರೆ ನಿಮ್ಮ ಜೀವನದಲ್ಲಿ ಎಲ್ಲಾ ರೀತಿಯ ಸಂತೋಷ ಮತ್ತು ಸಮೃದ್ಧಿ ಬರಲಿದೆ. 3. ಸ್ನೇಹಿತರು. ನಿಮ್ಮ ಕನಸಿನಲ್ಲಿ ಸ್ನೇಹಿತರನ್ನು ನೋಡುವುದು ಎಂದರೆ ನಿಮ್ಮ ಸ್ನೇಹಿತನ ಜೀವನಕ್ಕೆ ನಿಮ್ಮ ಸಲಹೆ ಬೇಕು ಅಥವಾ ನಿಮ್ಮ ಸ್ನೇಹಿತರು ನಿಮ್ಮ ಮಾತನ್ನು ಕೇಳಬೇಕೆಂದು ನೀವು ಬಯಸುತ್ತೀರಿ. 4. ಪೋಷಕರು. ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಗೌರವವನ್ನು ಪಡೆಯಲಿದ್ದೀರಿ ಎಂದರ್ಥ. 5. ಸತ್ತ ವ್ಯಕ್ತಿಯನ್ನು ನೋಡುವುದು. ನೀವು ಕನಸಿನಲ್ಲಿ ನಿಮ್ಮ ಹತ್ತಿರ ಅಥವಾ ಸಂಬಂಧಿಕರೊಂದಿಗೆ ಮಾತನಾಡಿದರೆ ನಿಮ್ಮ ಮನಸ್ಸಿನ ಕೆಲವು ಆಸೆಗಳು ಈಡೇರುತ್ತವೆ ಎಂದರ್ಥ. 6. ಪ್ರೇತ. ಕನಸಿನಲ್ಲಿ ಯಾರೊಬ್ಬರ ಪ್ರೇತವನ್ನು ನೋಡುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಇದರರ್ಥ ನೀವು ಭವಿಷ್ಯದಲ್ಲಿ ಕೆಲವು ರೀತಿಯ ದೊಡ್ಡ ನಷ್ಟವನ್ನು ಎದುರಿಸಬೇಕಾಗುತ್ತದೆ. 7. ಉರಿಯುವ ದೀಪ. ಉರಿಯುವ ದೀಪವು ಕತ್ತಲೆಯನ್ನು ಬೆಳಕಾಗಿ ಪರಿವರ್ತಿಸುತ್ತದೆ. ಇದು ಯಾವಾಗಲೂ ಒಳ್ಳೆಯ ಸಂಕೇತವಾಗಿದೆ. ಇದರರ್ಥ ನಿಮ್ಮ ವಯಸ್ಸು ಹೆಚ್ಚಾಗಲಿದೆ. 8. ಪೂಜೆ ಮಾಡುವುದು. ನೀವು ಪೂಜೆ ಮಾಡುತ್ತಿರುವುದನ್ನು ನೀವು ನೋಡಿದರೆ ನಿಮ್ಮ ಸಮಸ್ಯೆಗಳು ಶೀಘ್ರದಲ್ಲೇ ಕೊನೆಗೊಳ್ಳಲಿವೆ ಎಂದರ್ಥ. 9. ನದಿ. ಇದನ್ನು ನೋಡುವುದರಿಂದ ನಿಮ್ಮ ಕನಸುಗಳು ಈಡೇರಲಿವೆ ಎಂದರ್ಥ. 10. ಮಾವಿನ ಮರ. ಇದರರ್ಥ ನೀವು ಮಗನನ್ನು ಹೊಂದಲಿದ್ದೀರಿ ಎಂದರ್ಥ. 11. ಉಗುರುಗಳನ್ನು ಕತ್ತರಿಸುವುದು. ಇದು ಒಳ್ಳೆಯ ಸಂಕೇತವಾಗಿದೆ. ಇದರರ್ಥ ನೀವು ಎಲ್ಲಾ ರೋಗಗಳನ್ನು ತೊಡೆದುಹಾಕಲು ಹೋಗುತ್ತೀರಿ. 12. ಕಟ್ಟಡ. ಮನೆಯನ್ನು ನಿರ್ಮಿಸುವುದು ಅಥವಾ ಕಟ್ಟಡವನ್ನು ನಿರ್ಮಿಸುವುದನ್ನು ನೋಡುವುದು ಒಳ್ಳೆಯದು. ಇದು ಭವಿಷ್ಯದಲ್ಲಿ ನಿಮಗೆ ಪ್ರಗತಿಯನ್ನು ನೀಡುತ್ತದೆ. 3. ಎತ್ತರ. ಅನೇಕ ಜನರು ಎತ್ತರಕ್ಕೆ ಹೆದರುತ್ತಾರೆ. ಅವರು ಯಾವಾಗಲೂ ಎತ್ತರದಿಂದ ಬೀಳಬಹುದು ಎಂದು ಅವರು ಭಯಪಡುತ್ತಾರೆ. ಈ ಕನಸಿನ ಅರ್ಥ ಜೀವನದಲ್ಲಿ ಕೆಲವು ಸಮಸ್ಯೆಗಳು ಬರಲಿವೆ ಎಂದರ್ಥ. 14. ಚಿನ್ನ ಪಡೆಯುವುದು. ನಿಮ್ಮ ಕನಸಿನಲ್ಲಿ ಯಾರಾದರೂ ಚಿನ್ನವನ್ನು ನೀಡುತ್ತಿದ್ದರೆ ನೀವು ಶೀಘ್ರದಲ್ಲೇ ಮದುವೆಯಾಗಬಹುದು ಎಂದರ್ಥ. 15. ಅಳುವ ಮಗು. ನಿಮ್ಮ ಕನಸಿನಲ್ಲಿ ಅಳುವ ಮಗುವನ್ನು ನೀವು ನೋಡಿದರೆ ನಿಮ್ಮ ಜೀವನದಲ್ಲಿ ಕೆಲವು ನಿರಾಶೆಗಳು ಬರಲಿವೆ ಎಂದರ್ಥ. ಕೆಲವು ಕಾಯಿಲೆಗಳು ಅಥವಾ ಕೆಲವು ಕೆಟ್ಟ ಸುದ್ದಿಗಳು ಬರಬಹುದು. 16. ಭಿಕ್ಷುಕ. ನೀವು ಪ್ರಯಾಣಿಸಬಹುದು. 17. ಹುಡುಗಿ. ಹುಡುಗಿಯನ್ನು ನೋಡುವುದು ಒಳ್ಳೆಯ ಸಂಕೇತ. ಇದರರ್ಥ ನೀವು ಶೀಘ್ರದಲ್ಲೇ ಮದುವೆಯಾಗಲಿದ್ದೀರಿ. 18. ದೇವರನ್ನು ನೋಡುವುದು. ಇದರರ್ಥ ನೀವು ಬಹಳಷ್ಟು ಹಣವನ್ನು ಪಡೆಯುತ್ತೀರಿ. 19. ಗಾಜು ಒಡೆಯುವುದನ್ನು ನೋಡುವುದು. ಈ ಕನಸು ಕೆಟ್ಟ ಸಂಕೇತವಾಗಿದೆ. ನಿಮ್ಮ ಜೀವನದಲ್ಲಿ ದುಃಖದ ಘಟನೆ ಸಂಭವಿಸಬಹುದು. ಹತ್ತಿರದವರ ಸಾವಿನ ಸುದ್ದಿ ಇರಬಹುದು. 20. ನೀವೇ ಪರೀಕ್ಷೆಯನ್ನು ನೀಡುವುದನ್ನು ನೋಡುವುದು. ಪರೀಕ್ಷಾ ಹಾಲ್ನಲ್ಲಿ ನೀವೇ ಪರೀಕ್ಷೆಯನ್ನು ನೀಡುವುದನ್ನು ನೋಡುವುದು ಎಂದರೆ ನಿಮ್ಮ ಜೀವನದಲ್ಲಿ ಕೆಲವು ರೀತಿಯ ತೊಂದರೆಗಳು ಬರಲಿವೆ. ಅದು ನಿಮಗೆ ಪರೀಕ್ಷೆಗಿಂತ ಕಡಿಮೆಯಿಲ್ಲ. 21. ಪತಿ. ನಿಮ್ಮ ಕನಸಿನಲ್ಲಿ ನಿಮ್ಮ ಗಂಡನನ್ನು ನೋಡುವುದು ಒಳ್ಳೆಯ ಸಂಕೇತ. ಅದು ನಿಮ್ಮ ಸಂಬಂಧವನ್ನು ಬಲಪಡಿಸುತ್ತದೆ. ಅಷ್ಟೇ ಅಲ್ಲ, ನಿಮ್ಮ ಜೀವನದಲ್ಲಿ ಬಹಳಷ್ಟು ಸಂತೋಷಗಳು ಪ್ರವೇಶಿಸುತ್ತವೆ. 22. ಅಗ್ನಿ. ಕನಸಿನಲ್ಲಿ ಬೆಂಕಿಯನ್ನು ನೋಡುವುದು ಮಂಗಳಕರ ಸಂಕೇತವಾಗಿದೆ. ಅಂತಹ ದೃಷ್ಟಿ ಶೀಘ್ರದಲ್ಲೇ ಬಾಕಿ ಇರುವ ಸಾಲದ ಹಣವನ್ನು ಪಡೆಯುವ ಸಂಕೇತವಾಗಿದೆ. 23. ಚಂದ್ರ. ಮುಂಬರುವ ಸಮಯದಲ್ಲಿ ಕುಟುಂಬ ಮತ್ತು ಸ್ನೇಹಿತರ ನಡುವೆ ಗೌರವ ಹೆಚ್ಚಾಗುತ್ತದೆ. 24. ವಿಮಾನ. ಇದರರ್ಥ ನಿಮ್ಮ ಅದೃಷ್ಟವು ಶೀಘ್ರದಲ್ಲೇ ಬದಲಾಗಲಿದೆ. ನಿಮ್ಮ ಅದೃಷ್ಟದ ಸಮಯವು ಏರಲಿದೆ. 25. ನೀವು ನಗುತ್ತಿರುವುದನ್ನು ನೋಡಿದರೆ. ನೀವು ನಗುವುದನ್ನು ನೋಡಿದರೆ ನೀವು ಶೀಘ್ರದಲ್ಲೇ ವಿಶ್ವಾಸಾರ್ಹ ಸ್ನೇಹಿತರೊಂದಿಗೆ ಜಗಳವಾಡಲಿದ್ದೀರಿ ಎಂದರ್ಥ. 26. ತೆರೆದ ಬಾಗಿಲು. ಇದರರ್ಥ ಜೀವನದಲ್ಲಿ ಹೊಸ ಮತ್ತು ಸಂತೋಷದ ಆರಂಭವು ಪ್ರಾರಂಭವಾಗಲಿದೆ. ಹೊಸ ಸ್ನೇಹಿತರನ್ನು ಮಾಡಬಹುದು. 25. ಯಾರಾದರೂ ತಿರುಗಾಡುತ್ತಿರುವುದನ್ನು ನೋಡುವುದು. ಇದರರ್ಥ ಯಾರೋ ಅಪರಿಚಿತ ಶತ್ರುಗಳು ನಿಮಗೆ ಹಾನಿ ಮಾಡಲು ಸಂಚು ಹುಡುಕುತ್ತಿದ್ದಾರೆ ಎಂದರ್ಥ. 28.
ನಿಮ್ಮ ಕನಸಿನಲ್ಲಿ ನೀವು ಊಟ ಮಾಡುವುದನ್ನು ನೋಡುವುದು ಎಂದರೆ ನೀವು ಶೀಘ್ರದಲ್ಲೇ ಹಣವನ್ನು ಗಳಿಸಲಿದ್ದೀರಿ ಅಥವಾ ನಿಮ್ಮ ಗೌರವವು ಹೆಚ್ಚಾಗಲಿದೆ. 29. ಕನಸಿನಲ್ಲಿ ಬಿಳಿ ವಸ್ತುಗಳನ್ನು ನೋಡುವುದು ಎಂದರೆ ನೀವು ಶೀಘ್ರದಲ್ಲೇ ಯಾವುದಾದರೂ ಮಾಧ್ಯಮದಲ್ಲಿ ಸಾಕಷ್ಟು ಹಣವನ್ನು ಪಡೆಯಲಿದ್ದೀರಿ ಎಂದರ್ಥ. 30. ಕಲಶವನ್ನು ನೋಡುವುದು. ನೀವು ಕನಸಿನಲ್ಲಿ ಕಲಶವನ್ನು ಕಂಡಿದ್ದರೆ ಅದು ನಿಮ್ಮ ಯಶಸ್ಸಿನ ಸಂಕೇತವಾಗಿದೆ. 31. ಗಡಿಯಾರವನ್ನು ನೋಡುವುದು. ನಿಮ್ಮ ಕನಸಿನಲ್ಲಿ ನೀವು ಗಡಿಯಾರವನ್ನು ನೋಡಿದ್ದರೆ ಅದು ನೀವು ಪ್ರವಾಸಕ್ಕೆ ಹೋಗುತ್ತಿರುವ ಸಂಕೇತವಾಗಿದೆ. 32. ಜಗಳವನ್ನು ನೋಡುವುದು. ನಿಮ್ಮ ಕನಸಿನಲ್ಲಿ ಯಾರೊಂದಿಗಾದರೂ ಜಗಳವಾಡುವುದನ್ನು ನೀವು ನೋಡಿದರೆ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಬಹುದು. 33. ಕುಟುಂಬವನ್ನು ನೋಡುವುದು. ನಿಮ್ಮ ಕನಸಿನಲ್ಲಿ ನಿಮ್ಮ ಕುಟುಂಬವನ್ನು ನೀವು ನೋಡಿದರೆ ಅದು ಶುಭ ಫಲಿತಾಂಶಗಳನ್ನು ಪಡೆಯುವ ಸಂದೇಶವಾಗಿದೆ. 34. ಮಳೆಯನ್ನು ನೋಡುವುದು. ನಿಮ್ಮ ಕನಸಿನಲ್ಲಿ ನಗರದಲ್ಲಿ ಮಳೆ ಬೀಳುವುದನ್ನು ನೀವು ನೋಡಿದರೆ ಅದು ಸಂತೋಷದ ಸಂಕೇತವಾಗಿದೆ. 35. ಹಸಿರನ್ನು ನೋಡುವುದು. ನಿಮ್ಮ ಕನಸಿನಲ್ಲಿ ಹಸಿರನ್ನು ಕಂಡರೆ ಅದು ನಿಮ್ಮ ಸಂತೋಷವನ್ನು ಹೆಚ್ಚಿಸುತ್ತದೆ.